ಮನೆಯವರಿಗೆಲ್ಲ ಟಾಟಾ ಬೈ ಬೈ ಹೇಳಿ ನಾನು ಬೆಂಗಳೂರಿಗೆ ಹೊರಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ತಲೆಯಲ್ಲಿ ಹೆವಿ ಡ್ಯಾಂಡ್ರಫ್ ಆಗ್ತಿದ್ದರಿಂದ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡೆ. ಇದು ಮಂಗಳೂರು ಹೈವೇಲಿ ಆಗ್ತಿರುವಂಥ ನ್ಯೂ ಟೋಲ್. ಇನ್ನು ಸ್ವಲ್ಪ ಟೈಮಲ್ಲೇ ರೋಡ್ ವರ್ಕ್ ಎಲ್ಲ ಫಿನಿಶ್ ಆಗಿ ಈ ಟೋಲ್ ಕೂಡ ಓಪನ್ ಆಗುತ್ತೆ. ಹಾಗೆ ನಾವು ನೇರವಾಗಿ ಬಳುವರ್ ಹತ್ರ ಇರುವಂಥ ಸ್ಕಿನ್ ಡಾಕ್ಟರ್ ಹತ್ರ ಬಂದ್ವಿ. ಸ್ವಲ್ಪ ಟ್ಯಾಬ್ಲೆಟ್, ಶ್ಯಾಂಪು ಹಾಗೆ ಅಡ್ವೈಸ್ ಕೂಡ ಕೊಟ್ಟರು. ಹಾಗೆ ಡ್ರೆಸ್ ಪರ್ಚೇಸ್ ಮಾಡುವಂತ ನಾವು ಸಂಜೀವ್ ಶೆಟ್ಟಿ ಹತ್ರ ಬಂದ್ವಿ. ಇಲ್ಲಿಂದ ಪುತ್ತೂರಿನ ಹೊಸ ಫ್ಲಾಗ್ ಚಂದ ಕಾಣ್ತಾ ಇತ್ತು. ಹಾಗೆ ಅಲ್ಲಿಂದ ಹೊರಟು ಉಪ್ಪಿನಂಗಡಿ ಬರಬೇಕಾದ್ರೆ ಉಪ್ಪಿನಂಗಡಿಯಲ್ಲಿ ಕಂಬಳಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ಅಲ್ಲಿಂದ ನಾವು ಸೀದಾ ಬಂದದ್ದು ಬಲ್ಯಕ್ಕೆ. ಇವತ್ತು ಅಲ್ಲಿ ಸತ್ಯನಾರಾಯಣ ಹಾಗೂ ದುರ್ಗಾ ಪೂಜೆ ಪ್ರಯುಕ್ತ ಜಗದೀಶ್ ಆಚಾರ್ಯ ಮತ್ತು ಅವರ ತಂಡದಿಂದ ಗಾನ ಸಂಭ್ರಮ ಕಾರ್ಯಕ್ರಮ ಹಾಗೆ ಕುಣಿತ ಭಜನೆ ಕೂಡ ಇತ್ತು. ಸ್ವಲ್ಪ ಹೊತ್ತು ಇದನ್ನೆಲ್ಲ ನೋಡಿ ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನನಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಹಾಗೆ ಅವತ್ತು ಉಪ್ಪಿನಂಗಡಿ ಮಕ್ಕೆ ಜಾತ್ರೆ ಸಹ ಇತ್ತು. ಲಾಸ್ಟ್ ಟೈಮ್ ಅಣ್ಣ ಬೆಂಗಳೂರಲ್ಲಿದ್ದ, ಹಾಗೆ ಈ ಸಲ ಹೋಗುವ ಅಂತ ಹೇಳಿ ನೈಟ್ ಜಾತ್ರೆಗೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿದ್ವಿ. ಮೊದಲು ಇಲ್ಲಿ ಒಂದು ಶಿವಲಿಂಗ ಇತ್ತು, ಬಟ್ ಇವಾಗ ನೀರೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಜಾತ್ರೆ ಪ್ರಯುಕ್ತ ಯಕ್ಷಗಾನ ಕೂಡ ನಡೀತಾ ಇತ್ತು. ಸ್ವಲ್ಪ ಯಕ್ಷಗಾನ ನೋಡಿ ಜಾತ್ರೆ ಸುತ್ತಲಿಕ್ಕೆ ಅಂತ ಹೋದ್ವಿ. ಅಲ್ಲಿಂದ ಸೀದಾ ಆದಿತ್ಯ ಹೋಟೆಲ್ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾನು ಇಲ್ಲಿಂದಲೇ ಬೆಂಗಳೂರಿಗೆ ಬಸ್ ಬುಕ್ ಮಾಡಿದ್ದೆ. ಅಷ್ಟೊತ್ತಿಗೆ ಉಪ್ಪಿನಂಗಡಿ ಸಿಡಿಮದ್ದು ಪ್ರದರ್ಶನ ಕೂಡ ಕಾಣ್ತಾ ಇತ್ತು. ಅದೆಲ್ಲ ಮುಗಿಯುವಾಗ ಬಸ್ ಡ್ರೈವರ್ ಕಾಲ್ ಕೂಡ ಬಂತು. ಹಾಗೆ ಬೆಂಗಳೂರು ಹೋಗುವ ನನ್ನ ಟೈಮ್ ಕೂಡ ಬಂತು. ತಂದೆ ತಾಯಿ ನಮಗೆ ಎಲ್ಲ ಕಲಿಸ್ತಾರೆ, ಆದರೆ ಅವರನ್ನು ಬಿಟ್ಟಿರೋದು ಹೇಗೆ ಅನ್ನೋದನ್ನು ಬಿಟ್ಟು. ಹಾಗೆ ಬೇಸರದಲ್ಲಿ ಬಸ್ ಹತ್ತಿ ಇವರಿಗೆ ಟಾಟಾ ಹೇಳಿ ಬಸ್ಸಲ್ಲಿ ಹೊರಟೆ. ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್. ಮುಂದೆ ಇನ್ನೊಂದು ಒಳ್ಳೆ ಮಿನಿ ವ್ಲಾಗ್ ಜೊತೆ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಮನೆ ಬಿಟ್ಟು ಬೇರೆ ಸೊಕ್ಕಿ ಬೇರೆ ಬಡದ್ಗೆ